ಪ್ರದೇಶದಲ್ಲಿ ಮಳೆರಾಯಿನ ಆರ್ಭಟ ಮುಂದುವರಿತಾ ಇದೆ. ರಾಕಸಕೊಪ್ಪ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. 2 ಕ್ರಸ್ಟ್ ಗೇಟ್ ಓಪನ್ ಮಾಡಿರುವಂತದ್ದು. ಮಾರ್ಕಂಡೇಯ ನದಿ ನೀರು ಬಿಡುಗಡೆ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ರಾಕಸಕೊಪ್ಪ ಗ್ರಾಮದಲ್ಲಿರುವಂತಹ ಜಲಾಶಯ ಇದು. ಬೆಳಗಾವಿ ನಗರಕ್ಕೆ ಕುಡಿಯೋ ನೀರು ಸರಬರಾಜು ಮಾಡುವಂತಹ ಜಲಾಶಯ ಇದಾಗಿದ್ದು, ಅರ್ಧ ಟಿಎಂಸಿ ಸಾಮರ್ಥ್ಯದ ರಾಕಸಕೊಪ್ಪ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಹತ್ತು ಅಡಿ ಮೇಲಕ್ಕೆ ಎತ್ತರಿಸಿರುವಂಥದ್ದು, ನೀರು ಬಿಡುಗಡೆ ಮಾಡಿರುವಂಥದ್ದು. ಡ್ಯಾಮ್ ಅಧಿಕಾರಿಗಳು ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರಿತಾ ಇರೋದ್ರಿಂದ ಅಥವಾ ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ 2 ಕ್ರಸ್ಟ್ ಗೇಟ್ ಓಪನ್ ಮಾಡಿ ಮಾರ್ಕಂಡೇಯ ನದಿ ನೀರನ್ನ ಬಿಡುಗಡೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. 10 ಅಡಿ ಮೇಲಕ್ಕೆತ್ತರಿಸಿ ನೀರು ಬಿಡುಗಡೆ ಮಾಡಿರುವಂಥದ್ದು. ಡ್ಯಾಮ್ ಅಧಿಕಾರಿಗಳು ಅರ್ಧ ಟಿಎಂಸಿ ಸಾಮರ್ಥ್ಯದ ರಾಕಸಕೊಪ್ಪ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ 2 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ದೂದ್ಗಂಗಾ ನದಿ ನೀರು ನುಗ್ಗಿ ಮುಳುಗಡೆ ಆಗಿರುವಂಥದ್ದು. ಹಜರತ್ ಮನ್ಸೂರ್ ಅಲಿ ದರ್ಗಾ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕಿ ಗ್ರಾಮದಲ್ಲಿರುವಂತಹ ದರ್ಗಾ ಮಳೆ ನೀರಿನಿಂದ ಮುಳುಗಡೆಯಾಗಿದೆ. ನದಿ ದಂಡೆ ಮೇಲಿರುವಂತಹ ದರ್ಗಾಕ್ಕೆ ನೀರು ನುಗ್ಗಿ ಜಲಾವೃತವಾಗಿದೆ. ಏಕಾಏಕಿ ನೀರೇರಿಕೆಯಾಗಿ ಕೊಚ್ಚಿ ಹೋಗ್ತಾ ಇವೆ. ನದಿ ಪಕ್ಕದಲ್ಲಿರುವಂತಹ ಪಂಪ್ಸೆಟ್ಗಳು, ಮೋಟಾರ್ಗಳು, ರೈತರು ಜಮೀನುಗಳಿಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹಾಕಿದ್ದಂತಹ ಪಂಪ್ಸೆಟ್ಗಳೆಲ್ಲ ಏಕಾಏಕಿ ನೀರು ಜಾಸ್ತಿ ಆಗಿದ್ದರಿಂದ ಕೊಚ್ಚಿ ಹೋಗ್ತಾ ಇವೆ. ರಾತ್ರೋರಾತ್ರಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇವೆ ಪಂಪ್ಸೆಟ್ ಹಾಗೂ ಮೋಟಾರ್ಗಳು. ದೂದ್ಗಂಗಾ ನದಿ ಪಾತ್ರದಲ್ಲಿ ಹೆಚ್ಚಾಯಿತು ಪ್ರವಾಹದ ಆತಂಕ. ಬೀದರ್ ಜಿಲ್ಲೆಯಲ್ಲಿ
ಜಲತಾಂಡವಕ್ಕೆ ಜನ ಕಂಗಾಲಾಗಿದ್ದಾರೆ. ಕಾತ್ಗಾವ ಬಳಿ ರಸ್ತೆ ಮೇಲೆ ಹರಿತಾ ಇರುವಂತದ್ದು ನೀರು. ಠಾಣಾ ಕುಸನೂರು ಹಾಗೂ ಸಂಗಮವನ್ನ ಸಂಪರ್ಕಿಸುವಂತ ಸೇತುವೆ ಕಡಿತವಾಗಿದೆ. ಅಪಾಯವನ್ನು ಲೆಕ್ಕಿಸದೆ ರಸ್ತೆ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಒಂದು ಚೂರು ಯಾಮಾರಿದ್ರೂ ಜನರ ಜೀವಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿ. ಆದರೂ ಕೂಡ ಯಾವುದೇ ಭಯ ಇಲ್ಲದೆ ಅಪಾಯ ಇದ್ರೂ ಅಪಾಯವನ್ನು ಲೆಕ್ಕಿಸದೆ ರಸ್ತೆ ಮೇಲೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಠಾಣಾ ಕುಸನೂರು ಹಾಗೂ ಸಂಗಮ ಸಂಪರ್ಕಿಸುವಂತಹ ರಸ್ತೆ ಸಂಪರ್ಕ ಕಡಿತವಾಗಿದೆ. ಒಂದು ಚೂರು ಯಾಮಾರಿದ್ರೂ ಜನರ ಜೀವಕ್ಕೆ ಕುತ್ತು. ಆದರೂ ಕೂಡ ಸಾಹಸ ಮಾಡ್ತಾ ಇದ್ದಾರೆ. ಅಪಾಯ ಲೆಕ್ಕಿಸದೆ ರಸ್ತೆ ಮೇಲೆ ಜನ ಸಂಚಾರ ಮಾಡ್ತಾ ಇದ್ದಾರೆ. ಬೀದರ್ನ ಔರಾದ್ನಲ್ಲಿ ಮಳೆಗೆ ಸಂಕಷ್ಟ ಎದುರಾಗ್ತಾ ಇದೆ, ಪ್ರವಾಹ ಎದುರಾಗ್ತಾ ಇದೆ. ಔರಾದ್ನ ಬೊಮ್ತಿ ತಾಂಡಾದಲ್ಲಿ ಸೇತುವೆ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಗಡಿಯಲ್ಲಿ ಇರೋ ಬೊಮ್ತಿ ತಾಂಡ ಸೇತುವೆ ಕುಸಿದಿರೋದ್ರಿಂದ ತಾಂಡಾದ ಜನ ಪರದಾಟ ನಡೆಸ್ತಾ ಇದ್ದಾರೆ. ಕೂಡಲೇ ಸೇತುವೆ ದುರಸ್ತಿ ಮಾಡಲು ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಬೀದರ್ನ ಔರಾದ್ನಲ್ಲಿ ಮಳೆಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು ಔರಾದ್ನ ಬೊಮ್ತಿ ತಾಂಡಾದಲ್ಲಿ. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಂನಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಗಾಂಜ್ರಾ ನದಿ. ಯರನಹಳ್ಳಿ, ಇಸ್ಲಾಂಪುರ, ಕೌಠ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ನದಿ ಪಾತ್ರದಲ್ಲಿರುವಂತಹ ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಂನಿಂದ ನೀರು ರಿಲೀಸ್ ಮಾಡಲಾಗಿದೆ. ಬೀದರ್ ಮಾಂಜ್ರಾ ನದಿ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ.